ಈ ಸ್ಟೋರಿ ನೋಡಿದ್ರೆ ಮನುಷ್ಯನಲ್ಲಿ ಇಂಥದ್ದೊಂದು ವಿಕೃತಿ ಇರುತ್ತಾ ಅನ್ನುವಂತ ಅನುಮಾನ ಮೂಡ್ಬಿಡುತ್ತೆ. ಯಾಕಂದ್ರೆ ಆತನ ವಿಕೃತಿಗೆ ಮಹಿಳೆಯ ಬಳಿ ಇದ್ದಂತ ಫೋಟೋಗಳೇ ಈಗ ಸಾಕ್ಷಿ ಹೇಳ್ತಾ ಇದೆ. ಅಂತಹ ವಿಕೃತ ವ್ಯಕ್ತಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ವಿಡಿಯೋ ತೋರಿಸಿ ಲೈಂಗಿಕ ವಾಂಛೆ ತೀರಿಸಿಕೊಳ್ತಿದ್ದ. ಪೀರಿಯಡ್ಸ್ ಆದ್ರೂ ಬಿಡಲ್ಲ, ಇವನು ಪತಿಯಲ್ಲ. ಅವರಿಬ್ರು ಒಂದೇ ಖಾಸಗಿ ಕಂಪನಿಯಲ್ಲಿ ಸಹೋದ್ಯೋಗಿಗಳು. HR ಆಗಿದ್ದ ಇಬ್ಬರ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿತ್ತು. ಯುವತಿಯನ್ನು ಪ್ರೀತಿಸಿದ್ದ ಆತ ಆಕೆಯ ಮನೆಯವರನ್ನು ಒಪ್ಪಿಸಿದ್ದ. ಬಳಿಕ ಸೆಪ್ಟೆಂಬರ್ 3ರಂದು ಚಿಂತಾಮಣಿಯಲ್ಲಿ ಕುಟುಂಬಸ್ಥರೇ ನಿಂತು ಇವರ ವಿವಾಹವನ್ನ ನಡೆಸಿದ್ದರು. ಆದರೀಗ ಸೈಕೋಪತಿ ಕಾಟಕ್ಕೆ ಪತ್ನಿ ಬೆಚ್ಚಿ ಬಿದ್ದಿದ್ದಾಳೆ. ತಾನು ಮದುವೆಯಾಗಿದ್ದು ಇಂಥವನನ್ನ ಎಂದು ಗೋಗರಿಯುತ್ತಿದ್ದಾಳೆ. ಹೌದು, ಮದುವೆಯಾಗಿ ಕೆಲ ದಿನಗಳು ಚೆನ್ನಾಗಿಯೇ ಇದ್ದ ಪತಿ ಮಂಜುನಾಥ್ ಈಗ ಸೈಕೋ ರೀತಿ ವರ್ತಿಸುತ್ತಿದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವ ಈತ ಮನೆಯಲ್ಲಿ ಎಲ್ಲರ ಮುಂದೆಯೇ ಬೆತ್ತಲೆಯಾಗಿ ಓಡಾಡ್ತಾನೆ. ಅತ್ತೆ ಮಾವನ ಮುಂದೆಯೇ ಬಟ್ಟೆ ಇಲ್ಲದೆ ತಿರುಗಾಡುವುದಲ್ಲದೆ ಪ್ಯಾಸೇಜ್ಗೆ ಕೂಡ ಹೋಗಿ ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ದಾರೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ, ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನು ಫರ್ದರ್ ತಾಣ್ಲಿಲ್ಲ. ನೀನು ಮಾಡ್ಲೇಬೇಕು ಮೇಘ, ನೀನ್ ಪೀರಿಯಡ್ಸ್ ಅಲ್ಲಿ ಇದ್ರು ಮಲ್ಕೋಬೇಕು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅಷ್ಟೇಳು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲ್ಗೆ ಅಂದ್ರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದ್ರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊಂತಿದ್ದೀರಾ ಅಂತ. ನನ್ಗೆ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನ್ ದುಡ್ದು ನಾವು ನೋಡ್ಕೊಂತಿರೋದ್ ಬಿಟ್ಟು ಅವ್ನು ಬಂದು ನಾನು ನೋಡ್ಕೊಂತಿಲ್ಲ. ವೈಫ್ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದ. ನಾನು ಇವನ್ ಕೂಡ ನನ್ಗೆ ಹೇಳ್ದೆ, ಈ ತರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬಾ ಅಸಹ್ಯದ ಜೀವನ. ಗಂಡ ಹೆಂಡತಿ ಅಂದಾಗ ಇಬ್ರು ಖುಷಿಯಿಂದ ಇದ್ರೆ ಮಾತ್ರ ಅದು ಜೀವನ ಸೆಕ್ಸುವಲ್ ಚೆನ್ನಾಗಾಗೋದು. ಆ ಲೆವೆಲ್ಗೆ ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಆ ತರನೇ. ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮೆಲ್ಲ ನಾವ್ ಈ ತರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದ ಗಂಡ ಮಂಜುನಾಥ್ ಮನೆ ಬಿಟ್ಟು ಹೋಗಿದ್ದ. ಬಳಿಕ ಮತ್ತೆ ಮನೆ ಬಳಿ ಬಂದ ಆತ ತನಗೆ ಮತ್ತು ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಹಲ್ಲೆಗೂ ಯತ್ನಿಸಿದ್ದಾನೆ. ಆತನ ಕೃತ್ಯಕ್ಕೆ ತನ್ನ ಅತ್ತೆ ಮತ್ತು ಭಾವ ಕೂಡ ಬೆಂಬಲ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿದ್ರೆ ಮನುಷ್ಯನಲ್ಲಿ ಇಂಥದ್ದೊಂದು ವಿಕೃತಿ ಇರುತ್ತಾ ಅನ್ನುವಂತ ಅನುಮಾನ ಮೂಡ್ಬಿಡುತ್ತೆ. ಯಾಕಂದ್ರೆ ಆತನ ವಿಕೃತಿಗೆ ಮಹಿಳೆಯ ಬಳಿ ಇದ್ದಂತ ಫೋಟೋಗಳೇ ಈಗ ಸಾಕ್ಷಿ ಹೇಳ್ತಾ ಇದೆ. ಅಂತಹ ವಿಕೃತ ವ್ಯಕ್ತಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ವಿಡಿಯೋ ತೋರಿಸಿ ಲೈಂಗಿಕ ವಾಂಛೆ ತೀರಿಸಿಕೊಳ್ತಿದ್ದ. ಪೀರಿಯಡ್ಸ್ ಆದ್ರೂ ಬಿಡಲ್ಲ, ಇವನು ಪತಿಯಲ್ಲ. ಅವರಿಬ್ರು ಒಂದೇ ಖಾಸಗಿ ಕಂಪನಿಯಲ್ಲಿ ಸಹೋದ್ಯೋಗಿಗಳು. HR ಆಗಿದ್ದ ಇಬ್ಬರ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿತ್ತು. ಯುವತಿಯನ್ನು ಪ್ರೀತಿಸಿದ್ದ ಆತ ಆಕೆಯ ಮನೆಯವರನ್ನು ಒಪ್ಪಿಸಿದ್ದ. ಬಳಿಕ ಸೆಪ್ಟೆಂಬರ್ 3ರಂದು ಚಿಂತಾಮಣಿಯಲ್ಲಿ ಕುಟುಂಬಸ್ಥರೇ ನಿಂತು ಇವರ ವಿವಾಹವನ್ನ ನಡೆಸಿದ್ದರು. ಆದರೀಗ ಸೈಕೋಪತಿ ಕಾಟಕ್ಕೆ ಪತ್ನಿ ಬೆಚ್ಚಿ ಬಿದ್ದಿದ್ದಾಳೆ. ತಾನು ಮದುವೆಯಾಗಿದ್ದು ಇಂಥವನನ್ನ ಎಂದು ಗೋಗರಿಯುತ್ತಿದ್ದಾಳೆ. ಹೌದು, ಮದುವೆಯಾಗಿ ಕೆಲ ದಿನಗಳು ಚೆನ್ನಾಗಿಯೇ ಇದ್ದ ಪತಿ ಮಂಜುನಾಥ್ ಈಗ ಸೈಕೋ ರೀತಿ ವರ್ತಿಸುತ್ತಿದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವ ಈತ ಮನೆಯಲ್ಲಿ ಎಲ್ಲರ ಮುಂದೆಯೇ ಬೆತ್ತಲೆಯಾಗಿ ಓಡಾಡ್ತಾನೆ. ಅತ್ತೆ ಮಾವನ ಮುಂದೆಯೇ ಬಟ್ಟೆ ಇಲ್ಲದೆ ತಿರುಗಾಡುವುದಲ್ಲದೆ ಪ್ಯಾಸೇಜ್ಗೆ ಕೂಡ ಹೋಗಿ ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ದಾನೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ, ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನು ಫರ್ದರ್ ತಾಣ್ಲಿಲ್ಲ. ನೀನು ಮಾಡ್ಲೇಬೇಕು ಮೇಘ, ನೀನ್ ಪೀರಿಯಡ್ಸ್ ಅಲ್ಲಿ ಇದ್ರು ಮಲ್ಕೋಬೇಕು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅಷ್ಟೇಳು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲ್ಗೆ ಅಂದ್ರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದ್ರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊಂತಿದ್ದೀರಾ ಅಂತ. ನನ್ಗೆ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನ್ ದುಡ್ದು ನಾವು ನೋಡ್ಕೊಂತಿರೋದ್ ಬಿಟ್ಟು ಅವ್ನು ಬಂದು ನಾನು ನೋಡ್ಕೊಂತಿಲ್ಲ. ವೈಫ್ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದ.
ನಾನು ಇವನ್ ಕೂಡ ನನ್ಗೆ ಹೇಳ್ದೆ ಈ ತರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬಾ ಅಸಹ್ಯದ ಜೀವನ. ಗಂಡ ಹೆಂಡತಿ ಅಂದಾಗ ಇಬ್ರು ಖುಷಿಯಿಂದ ಇದ್ರೆ ಮಾತ್ರ ಅದು ಜೀವನ ಸೆಕ್ಸುವಲ್ ಚೆನ್ನಾಗಾಗೋದು. ಆ ಲೆವೆಲ್ಗೆ ಹೋಗ್ಬೇಡ ಅಂದ್ರೆ ಇಲ್ಲ, ನಾನು ಆ ತರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ, ಅದೇನದು ಸ್ವೈಪಿಂಗ್ ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ ಮಗ ನಮ್ದಲ್ಲೆಲ್ಲ ನಾವು ಈ ತರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ ನಾನು ಹೇಳೋದು? ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದ ಗಂಡ ಮಂಜುನಾಥ್ ಮನೆ ಬಿಟ್ಟು ಹೋಗಿದ್ದ. ಬಳಿಕ ಮತ್ತೆ ಮನೆ ಬಳಿ ಬಂದ ಆತ ತನಗೆ ಮತ್ತು ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಹಲ್ಲೆಗೂ ಯತ್ನಿಸಿದ್ದಾನೆ. ಆತನ ಕೃತ್ಯಕ್ಕೆ ತನ್ನ ಅತ್ತೆ ಮತ್ತು ಭಾವ ಕೂಡ ಬೆಂಬಲ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿದ್ರೆ ಮನುಷ್ಯನಲ್ಲಿ ಇಂಥದ್ದೊಂದು ವಿಕೃತಿ ಇರುತ್ತಾ ಅನ್ನುವಂತ ಅನುಮಾನ ಮೂಡ್ಬಿಡುತ್ತೆ. ಯಾಕಂದ್ರೆ ಆತನ ವಿಕೃತಿಗೆ ಮಹಿಳೆಯ ಬಳಿ ಇದ್ದಂತ ಫೋಟೋಗಳೇ ಈಗ ಸಾಕ್ಷಿ ಹೇಳ್ತಾ ಇದೆ. ಅಂತಹ ವಿಕೃತ ವ್ಯಕ್ತಿಯ ವಿರುದ್ಧ ಈಗ ದೂರು ದಾಖಲಾಗಿದೆ. ವಿಡಿಯೋ ತೋರಿಸಿ ಲೈಂಗಿಕ ವಾಂಛೆ ತೀರಿಸಿಕೊಳ್ತಿದ್ದ. ಪೀರಿಯಡ್ಸ್ ಆದ್ರೂ ಬಿಡಲ್ಲ, ಇವನು ಪತಿಯಲ್ಲ. ಅವರಿಬ್ರು ಒಂದೇ ಖಾಸಗಿ ಕಂಪನಿಯಲ್ಲಿ ಸಹೋದ್ಯೋಗಿಗಳು. HR ಆಗಿದ್ದ ಇಬ್ಬರ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿತ್ತು. ಯುವತಿಯನ್ನು ಪ್ರೀತಿಸಿದ್ದ ಆತ ಆಕೆಯ ಮನೆಯವರನ್ನೂ ಒಪ್ಪಿಸಿದ್ದ. ಬಳಿಕ ಸೆಪ್ಟೆಂಬರ್ 3ರಂದು ಚಿಂತಾಮಣಿಯಲ್ಲಿ ಕುಟುಂಬಸ್ಥರೇ ನಿಂತು ಇವರ ವಿವಾಹವನ್ನ ನಡೆಸಿದ್ದರು. ಆದರೀಗ ಸೈಕೋಪತಿ ಕಾಟಕ್ಕೆ ಪತ್ನಿ ಬೆಚ್ಚಿ ಬಿದ್ದಿದ್ದಾಳೆ. ತಾನು ಮದುವೆಯಾಗಿದ್ದು ಇಂಥವನನ್ನ ಎಂದು ಗೋಗರಿಯುತ್ತಿದ್ದಾಳೆ. ಹೌದು, ಮದುವೆಯಾಗಿ ಕೆಲ ದಿನಗಳು ಚೆನ್ನಾಗಿಯೇ ಇದ್ದ ಪತಿ ಮಂಜುನಾಥ್ ಈಗ ಸೈಕೋ ರೀತಿ ವರ್ತಿಸುತ್ತಿದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವ ಈತ ಮನೆಯಲ್ಲಿ ಎಲ್ಲರ ಮುಂದೆಯೇ ಬೆತ್ತಲೆಯಾಗಿ ಓಡಾಡ್ತಾನೆ. ಅತ್ತೆ ಮಾವನ ಮುಂದೆಯೇ ಬಟ್ಟೆ ಇಲ್ಲದೆ ತಿರುಗಾಡುವುದಲ್ಲದೆ ಪ್ಯಾಸೇಜ್ಗೆ ಕೂಡ ಹೋಗಿ ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ದಾನೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಅಸಹ್ಯದ ಕೆಲಸ ಮಾಡ್ತಾವನೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನು ಫರ್ದರ್ ತಾಣ್ಲಿಲ್ಲ, ನೀನು ಮಾಡ್ಲೇಬೇಕು ಮೇಘ, ನೀನ್ ಪೀರಿಯಡ್ಸ್ ಅಲ್ಲಿ ಇದ್ರು ಮಲ್ಕೋಬೇಕು ಅಂದ್ರೆ ನಾನು ಅದು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅಷ್ಟೇ ಹೇಳೋದು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲ್ಗೆ ಅಂದ್ರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದ್ರೆ ಕಲೆ ಹಿಡಿಕರು ದುಡ್ಡು ಮಾಡ್ಕೊಂತಿದ್ದೀರಾ ಅಂತ. ನನ್ ಗೊತ್ತಿಲ್ಲ, ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನ್ ದುಡ್ದು ನಾವು ನೋಡ್ಕೊಂತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊಂತಿಲ್ಲ. ವೈಫ್ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದ. ನಾನು ಇವನ್ ಕೂಡ ನನ್ಗೆ ಹೇಳ್ದೆ ಈ ತರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬಾ ಅಸಹ್ಯದ ಜೀವನ. ಗಂಡ ಹೆಂಡತಿ ಅಂದಾಗ ಇಬ್ರು ಖುಷಿಯಿಂದ ಇದ್ರೆ ಮಾತ್ರ ಅದು ಜೀವನ ಸೆಕ್ಸುವಲ್ ಚೆನ್ನಾಗಾಗೋದು. ಆ ಲೆವೆಲ್ಗೆ ಹೋಗ್ಬೇಡ ಅಂದ್ರೆ ಇಲ್ಲ, ನಾನು ಆ ತರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ, ಅದೇನದು ಸ್ವೈಪಿಂಗ್ ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ ಮಗ ನಮ್ದಲ್ಲೆಲ್ಲ ನಾವು ಈ ತರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ ನಾನು ಹೇಳೋದು? ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದ ಗಂಡ ಮಂಜುನಾಥ್ ಮನೆ ಬಿಟ್ಟು ಹೋಗಿದ್ದ. ಬಳಿಕ ಮತ್ತೆ ಮನೆ ಬಳಿ ಬಂದ ಆತ ತನಗೆ ಮತ್ತು ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಹಲ್ಲೆಗೂ ಯತ್ನಿಸಿದ್ದಾನೆ. ಆತನ ಕೃತ್ಯಕ್ಕೆ ತನ್ನ ಅತ್ತೆ ಮತ್ತು ಭಾವ ಕೂಡ ಬೆಂಬಲ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.